ಯಾರು ಸಾರ್ವಜನಿಕರು ಮತ್ತು ಬೇರೆಯವರು ಆ ಥರ ಏನು ಯಾವುದು ಹುಚ್ಚು ಸಾಹಸ ಮಾಡಬಾರ್ದು. ಅಂದರೆ ನಾವು ಸಿದ್ಧತೆ ಇದೆ ಆ ರೀತಿ ಮಾಡಿ ಇದ್ದಾರೆ ಎಲ್ಲ ಇದೆ ಅಂತ ಹೇಳಿ ಹೋದರೆ ನಾವು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ನಾವಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಈ ಸಿದ್ಧತೆ ನೀರು ಹೆಚ್ಚಿಗೆ ಇದನ್ನು ಜಲಾಶಯದಿಂದ ಬಿಡ್ತಾರೆ ಅನ್ನೋದಕ್ಕೆ ಈಗ ನಿಮ್ಗೆ ಗೊತ್ತಿದೆ, ನಾವು ಪ್ರತಿ ವರ್ಷ ಅಣಕು ಪ್ರದರ್ಶನಗಳನ್ನು ನಾವು ಮಾಡಬೇಕು. ಈಗ ಮಳೆ ಜಾಸ್ತಿ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ನೀರು ಜಾಸ್ತಿ ತುಂಗಾ ಮತ್ತು ಭದ್ರಾಯಿಂದ ಬಿಡಬಹುದು. ಅದು ಬಿಟ್ಟಂಥ ಸಮಯದಲ್ಲಿ ಏನಾದರೂ ಆದರೆ ಅಂತ ಹೇಳಿ ನಾವು ಇದನ್ನು ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಆದರೆ ಅಂತೇಳಿ ಹಾಗಂತ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಈ ರೀತಿ ಹಿಂಗಿದೆ, ಈ ರೀತಿ ನದಿ ತೀರಗಳಿಗೆ ಹೋಗೋದು ಮತ್ತು ಏನೋ ರೀಲ್ಸ್ ಮಾಡೋದು ಮತ್ತೊಂದು ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ ನಾವು ಮನವಿನೂ ಮಾಡ್ಕೊಳ್ತೀವಿ. ಹಾಗೇನಾದರೂ ಮಾಡಿದ್ರೆ ಆ ರೀತಿ ಕಂಡು ಬಂದರೆ ನಾವು ನಮ್ಮ ಪೊಲೀಸ್ ಇಲಾಖೆ ಏನಿದೆ ಆ್ಯಕ್ಷನ್ ಖಂಡಿತ ತೊಗೊಳ್ತೀವಿ. ನಾವು ನಿರ್ದಾಕ್ಷಿಣ್ಯವಾಗಿ ತೊಗೊಳ್ತೀವಿ, ತೊಂದರೆನೂ ಆಗ್ತದೆ ಆಮೇಲೆ. ಹಾಗಾಗಿ ನಾನು ಎಲ್ಲರೂ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ, ನದಿ ತೀರಗಳಿಗೆ ಮತ್ತೊಂದಕ್ಕೆ ತಾವು ಹುಷಾರಾಗಿರಬೇಕು. ಮತ್ತು ಸರ್ಕಾರ ಮತ್ತು ತಾಲೂಕು ಆಡಳಿತ ಮತ್ತು ಇಲ್ಲಿ ನಾವೇನು ಟಾಸ್ಕ್ ಫೋರ್ಸ್ ಇದೆ ಅವರೆಲ್ಲ ಏನು ಸೂಚನೆಗಳು ಕೊಡ್ತಾರೆ ಅವ್ರನ್ನೆಲ್ಲ ಎಲ್ಲರೂ ಫಾಲೋ ಮಾಡಬೇಕು, ಅನುಸರಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಈಗ ಐಡಿಯಲ್ ಇದೆಯಲ್ಲ ರಾಫ್ಟಿಂಗ್. ಗುಡ್, ಥ್ಯಾಂಕ್ ಯು.